ಇನ್ನು ಈ ಡಿಪಾರ್ಟ್ಮೆಂಟ್ ಹುದ್ದೆಗಳಲ್ಲಿ ಕೆಲವೊಂದಷ್ಟು ವರ್ಗಾವಣೆಗಳಲ್ಲಿ ಈ ಶಾಸಕರುಗಳು, ಸಚಿವರುಗಳು, ಮಿನಿಸ್ಟರ್ಗಳು ಇವರೆಲ್ಲರೂ ಕೂಡ ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಗೊತ್ತೇ ಇದೆ. ಇದನ್ನು ಪ್ರಶ್ನೆ ಮಾಡಿ ಬೆಸ್ಕಾಂನ ಈ ಎಸ್ ಚೇತನ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದರಲ್ಲೂ ವರ್ಗಾವಣೆಯಲ್ಲಿ ಸಿಎಂ ಹಸ್ತಕ್ಷೇಪ ಮಾಡ್ತಾರೆ ಅಂತೇಳಿ ಅದ್ರ ಬಗ್ಗೆ ಈಗ ಹೈಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ವರ್ಗಾವಣೆ ವಿಚಾರ ಆಯಾ ಇಲಾಖೆಗೆ ಬಿಡಬೇಕು, ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಬಾರ್ದು. ಸಿಎಂ ಕಚೇರಿ ವರ್ಗಾವಣೆಯ ಮನವಿಯನ್ನ ಸ್ವೀಕರಿಸಬಾರದು ಅನ್ನುವಂಥದ್ರ ಬಗ್ಗೆ ಹೇಳಿದೆ ಹೈಕೋರ್ಟ್. ಇಂಥ ವಿಚಾರಗಳಿಗೆ ಸಿಎಂ ಸಮಯವನ್ನ ವಿನಿಯೋಗಿಸಬಾರದು. ಹೈಕೋರ್ಟ್ನ ಈ ಆದೇಶದ ಪ್ರತಿ ಸಿಎಂಗೂ ಕೂಡ ಕಳುಹಿಸಿ ಅನ್ನುವಂಥದ್ರ ಬಗ್ಗೆ ಹೈಕೋರ್ಟ್ ಇವತ್ತು ಸೂಚನೆಯನ್ನ ಕೊಟ್ಟಿದೆ. ಹೈಕೋರ್ಟ್ ತುಂಬಾ ಖಡಕ್ ಆಗಿ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಯಾಕಂದ್ರೆ ಈ ವರ್ಗಾವಣೆ ಅನ್ನುವಂಥ ಒಂದು ವಿಚಾರಗಳಲ್ಲಿ ಈ ಸಚಿವರುಗಳು ಅಥವಾ ಈ MLAಗಳು, ರಾಜಕೀಯದವರೆಲ್ಲರೂ ಕೂಡ ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದು ಆರೋಪಗಳೇನಿದೆಯಾ ಅದರ ಬೆನ್ನಲ್ಲೇ ಅದು ಗೊತ್ತಿರುವಂಥ ವಿಚಾರನ ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಆ ರೀತಿಯಾಗಿ ಹಸ್ತಕ್ಷೇಪ ಮಾಡಿ ತಮಗೆ ಯಾರು ಬೇಕೋ ಅವ್ರನ್ನ ಡಿಪಾರ್ಟ್ಮೆಂಟ್ಗಳಿಗೆ ವರ್ಗಾವಣೆ ಮಾಡಿಸ್ಕೊಳ್ಳುವಂಥದ್ದು ಅಥವಾ ದುಡ್ಡು ತೊಗೊಂಡು ವರ್ಗಾವಣೆ ಮಾಡುವಂಥ ಒಂದು ದಂಧೆ ನಡೀತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿಎಂ ಸ್ವತಃ ಒಂದಷ್ಟು ಶಿಫಾರಸು ಪತ್ರಗಳನ್ನು ಕೊಡುವಂಥದ್ದು, ಇದ್ರ ಬಗ್ಗೆ CS ಗೆ ಕಳಿಸೋದು ಪತ್ರಗಳ ಬಗ್ಗೆ. ಸೊ ಇದೆಲ್ಲದರ ಬಗ್ಗೆನೂ ಕೂಡ ಬೆಸ್ಕಾಂನ AE ಎಸ್ ಚೇತನ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಸಿಎಂ ನೀಡುವಂತಹ ವರ್ಗಾವಣೆ ಪತ್ರಗಳ ಬಗ್ಗೆ CS ನ ನಿಲುವನ್ನ ಕೂಡ ಕೇಳಿತ್ತು. ಸಿಎಂ ಕಚೇರಿಯ ಟಿಪ್ಪಣಿಗಳು ಕೇವಲ ಶಿಫಾರಸುಗಳಷ್ಟೇ, ಸಂಬಂಧಪಟ್ಟ ಇಲಾಖೆ ವರ್ಗಾವಣೆಯ ಆದೇಶ ನೀಡ್ತಾರೆ ಅಂತ ಹೇಳಿ ಹೈಕೋರ್ಟ್ಗೆ ಮುಖ್ಯ ಕಾರ್ಯದರ್ಶಿ ಕೂಡ ಉತ್ತರವನ್ನ ಕೊಟ್ಟಿದ್ರು. ಇವತ್ತು ಆ ವಿಚಾರವಾಗಿ ಅರ್ಜಿಯನ್ನು ಕೈಗೆತ್ತಿಕೊಂಡಿದ್ದಂತಹ ನ್ಯಾಯಾಲಯ ವರ್ಗಾವಣೆಯಲ್ಲಿ ಸಿಎಂ ಹಸ್ತಕ್ಷೇಪ ಮಾಡುವಂಥದ್ದು ಸರಿಯಲ್ಲ, ಅದೇನಿದ್ರೂ ಕೂಡ ಆಯಾ ಇಲಾಖೆಗೆ ಬಿಡಬೇಕು, ಸಿಎಂ ಕಚೇರಿ ವರ್ಗಾವಣೆಯ ಮನವಿಯನ್ನು ಸ್ವೀಕರಿಸಬಾರ್ದು, ಸಿಎಂ ಇದಕ್ಕೆಲ್ಲವೂ ಕೂಡ ಸಮಯ ವಿನಿಯೋಗ ಮಾಡಬಾರ್ದು ಅಂತ ಹೇಳಿದೆ.